ಕಲಾವಿದರಲ್ಲಿ ಒಂದು ಸಣ್ಣ ಮನವಿ. 5 ನಿಮಿಷಗಳ ಕಾಲ ಪೊಲೀಸ್ ವಾದ್ಯ ತಂಡದವರು ಒಂದು ಸಣ್ಣ ಟೆಸ್ಟ್ ಮಾಡ್ಕೊಳ್ತಾರೆ, ಸೌಂಡ್ ಟೆಸ್ಟ್ ಅಷ್ಟೇ, 5 ನಿಮಿಷ ಮಾಡ್ಕೊಳ್ಳಿ. ಅವ್ರು ನಮ್ಮ ಅರಮನೆ ಸಂಗೀತ ವಿದ್ವಾಂಸರು, ಅವರು ಸದಾ ಇರೋರು. ನಾವು ಒಂದು 3 ವರ್ಷಕ್ಕೆ ಒಂದ್ಸಲ ಬರ್ತೀವಿ. ಬದುಕಲಿಲ್ಲ ಅಂದರೆ ಡಮ್ ಅಂತ ಹೊಂಟೋಯ್ತೀವಿ ಮ್ಯಾಲಕ್ಕೆ. ಅದರಲ್ಲೂ ಏನೋ ಪುಣ್ಯಾತ್ಮರು ಅವ್ರ ಹೆಸರು ಹೇಳಬೇಕು, ಅವ್ರ ಪಾದಕ್ಕೆ ಶರಣು. ಈ ಕಾರ್ಯಕ್ರಮಕ್ಕೆ ಇವತ್ತು ತಂದು ನಿಲ್ಲಿಸೋರೆ ಪುಣ್ಯಾತ್ಮರು. ಜವರಪ್ಪ ಅಂತ ಅವ್ರ ಹೆಸರು. ಪಾಪ ಪುಣ್ಯಾತ್ಮ, ತುಂಬ ಒಳ್ಳೆ ಮನುಷ್ಯ. ಅವರು ಬಂದು ಆಡ್ಬೇಕು ಮಾದೇವ ಸ್ವಾಮಿ ಅಂತ ಹೇಳಿ ಅವರು ಈ ವೇದಿಕೆ ಮೇಲೆ ಕರ್ತಂದು ನಿಲ್ಲಿಸಿದ್ದಾರೆ. ಮಲೆ ಮಾದೇಶ್ವರ ಅವ್ರ ಕುಟುಂಬಕ್ಕೆ 100 ವರ್ಷ ಆಯುಷ್ವರೆಗೆ ಕೊಡಪ್ಪ. ಅವರು ಬುದ್ಧ, ಅವರು ದೇವರು ಬುದ್ಧನೂ ಅಷ್ಟೇ, ಮಾದಪ್ಪನೂ ಅಷ್ಟೇ, ಮಂಟೇಸ್ವಾಮಿ, ಸಿದ್ದಪ್ಪಾಜಿ ದೇವ್ರುಗಳು ಎಲ್ಲರೂ ಒಬ್ಬನೇ. ನಾವು ಹೆಸರುಗಳು ಬೇರೆ ಬೇರೆ ಮಾತ್ರ ಕರ್ಕೊಂಡಿದ್ದೀವಿ. ಅವ್ರಿಗೆ ಶರಣಾರ್ಥಿ. ಅಂತಾರಾಷ್ಟ್ರೀಯ ಜಾನಪದ ಕಲಾವಿದನನ್ನ ವೇದಿಕೆಗೆ ಕರ್ಕೊಂಡ್ಬಂದು ಅವ್ರ ಹಾಡನ್ನ ಕೇಳ್ದೆ ಕಳ್ಸೋದು ಹೇಗೆ? ಸೊ ಅವರು ನಮ್ಗಾಗಿ ಮತ್ತೆ ಅವರ ಜಾನಪದ ಸಾಂಸ್ಕೃತಿಕ ಸಿರಿಯನ್ನ ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಮತ್ತೊಮ್ಮೆ ಬರಮಾಡಿಕೊಳ್ಳೋಣ ಶ್ರೀಯುತ ಡಾಕ್ಟರ್ ಮಳವಳ್ಳಿ ಮಹಾದೇವ ಸ್ವಾಮಿ ಹಾಗೂ ತಂಡದವರನ್ನ. ಆರ್ಟಿಸ್ಟ್ ಮೈಕ್. ಹಲೋ, ಆನೆಗಳೆಲ್ಲ ಉಂಟಾಗುವ ಸೌಂಡ್ ಜಾಸ್ತಿ ಕೊಡಿ ಸ್ವಾಮಿ. ನಮ್ಮ ಮುಖಕ್ಕೆ ಇಷ್ಟೇ ಮರ್ಯಾದೆ. ಒಬ್ರು ಯಾರು ಸರಿಯಾಗಿರ್ತಕ್ಕಂಥವ್ರು ಸಿನಿಮಾದವರು ಅಥವಾ ಜಿ ಕನ್ನಡದವರು ಅಂತ್ಯವರು ಇಂಥವ್ರು ಬಂದಿದ್ರೆ ಈ ರೀತಿ ನಮ್ಗೆ ಕಾಯಿಸ್ತಿರ್ಲಿಲ್ಲ. ದಯಮಾಡಿ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ನಾನು ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಕಡೆನೂ ನನ್ನ ಹಾಡುಗಳು ಕೇಳದೇದವ್ರಿಲ್ಲ. ಅನ್ಯಾಯಕಾರಿ ಬ್ರಹ್ಮ ವಿಜಿಲ್ಯಾಂಡ್ ದೇಶದವರು ಕುಣಿದವ್ರೆ, ಎಲ್ಲ ಕುಣಿದವ್ರೆ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ? ನೀವೆಲ್ಲ ಯೂಟ್ಯೂಬ್ನಲ್ಲಿ ನೋಡಿದ್ದೀರಾ. ನಾನು ಯಾರಿಗೂ ಗೊತ್ತಿದ್ದಂಥ ವ್ಯಕ್ತಿನೇ ಅಲ್ಲ. ಎಲ್ಲ ಕಡೆನೂ ಎಲ್ಲೇ ಹೋಗಿ ಅಮೇರಿಕದಲ್ಲಿ ಅನ್ಯಾಯಕಾರಿ ಬ್ರಹ್ಮ ಬಂದು ಆಡಾಡಪ್ಪ ಅಂದ್ರು ಅಮೇರಿಕದಲ್ಲಿ. ಈಗ ಮೊನ್ನೆ ಹೋದ ತಿಂಗಳು ದುಬೈಗೆ ಹೋಗಿದ್ದೀನಿ, ದುಬೈನೂ ಆಡಿದ್ದೀನಿ. ಆದ್ರಿಂದ ನಮ್ಮಂತೆಯವ್ರನ್ನ ಈ ವೇದಿಕೆ ಮೇಲೆ ಕರೆಸಿ ಈ ರೀತಿ ಅವಮಾನ ಮಾಡಬೇಡಿ. ಯಾವತ್ತಾರ ಹಾಕೊಳ್ಳಿ, ಕುಂತೀರಿ ಇನ್ನೊಂದು ಸ್ವಲ್ಪ ಹೊತ್ತು ಹೊಂದಿದ್ರೆ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತಿರೋವು. ಒಂದು ಹಾಡು ಆಡಿಸ್ಬಿಟ್ಟು ಮದುವೆ ಮನೇಲಿ ಎಲೆ ಕೊಟ್ಬಿಟ್ಟು ಅನ್ನ ಕೊಡ್ತೀವಿ ಅಂತ ಕಾಯಿಸ್ಕೊಂಡಿದ್ರು 50 ವರ್ಷಗಳ ಹಿಂದೆ. ನಾವು ಅನ್ನ ಕೊಡ್ತಾರೆ ಅಂತ ಸುಮಾರು 12 ಗಂಟೆ ಕೂತ್ಕೊಂಡ್ವು. ಎಲೆ ಇಟ್ಕೊಂಡು ಬಂದ್ವಿ ಹೊರತು ಅನ್ನ ಕೊಡಲೇ ಇಲ್ಲ. ಆ ರೀತಿ ಮಾಡಕ್ ಹೋಗ್ಬೇಡಿ ದಯಮಾಡಿ. ನಮ್ಮ ಹಾಡ ಎಲ್ಲರೂ ನೀವು ಕೇಳ್ತಾ ಇದ್ದೀರಾ, ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರಾ, ಕೇಳಿ. ಆ ಮಂಟೇಸ್ವಾಮಿ ಪರಂಪರೆ, ಸ್ವಾಮಿ ಮಂಟೇಸ್ವಾಮಿ ಈ ಮೈಸೂರು ಅರಮನೆಗೆ ಅರಸಿ ಕಂದಾಯ ಕೊಟ್ಟಂತ ಆ ರಾಚಪ್ಪಾಜಿ ಮಂಟೇಸ್ವಾಮಿ ಈ ಮೈಸೂರು ಮನಸ್ಥಾನವನ್ನ ದೊಡ್ಡಮ್ಮ ತಾಯಿ ಇಲ್ಲಿಂದಲೇ ಕರ್ಕೊಂಡೋಗಿ ನಮ್ಮ ಬೊಪ್ಪಣಪುರದಲ್ಲಿ ಐಕ್ಯ ಮಾಡಿರ್ತಕ್ಕಂಥದ್ದು. ಇವತ್ತು ಮಳವಳ್ಳಿ ಸ್ವಾಮಿಗಳು ಬೊಪ್ಪಣಪುರದ ಬುದ್ಧಿ ಅವರು, ಸಕ್ರಾಯಪಟ್ಟಣ ರಾಜರ ಮಕ್ಕಳು. ಇವತ್ತು ಅವರು ನಮ್ಮ 2 ಕಣ್ಣುಗಳಿದ್ದಂಗೆ. ಅವರದೊಂದು ಮಂಟೇಸ್ವಾಮಿ ಮೇಲೆ ಒಂದು ಗೀತೆಯನ್ನ, ಒಂದು ಕಥೆಯನ್ನ ಕಲಿ ಸಾರದಂತ ಸಂದರ್ಭವನ್ನ ಆಡ್ತಾ ಇದ್ದೀವಿ. ನಮ್ಮ ಕಲಾವಿದರು 25 ಜನ ಕಲಾವಿದರು, ಎಲ್ಲರೂ 25 ಜನ ಕಲಾವಿದರು ಒಂದೊಂದು ಊರಿಂದ ಬಂದಿರುವಂತ ಕಲಾವಿದರುಗಳು ಬಂದಿದ್ದೀವಿ. ಕೇಳಿ ಹಾಡನ್ನ.